ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಯುಗಾದಿ ಹಬ್ಬದ ಮಹತ್ವ ಹಾಗೂ ವಿಶೇಷತೆಗಳ ಕುರಿತಾಗಿ ಚಿಂತಾಮಣಿ ನಗರದ ಶ್ರೀ ಪತಂಜಲಿ ಯೋಗ ಮಂದಿರದ ಯೋಗ ಶಿಕ್ಷಕರಾದ ಶ್ರೀಯುತ ಎಎಸ್ ರಾಮಚಂದ್ರ ಮೂರ್ತಿರವರೊಂದಿಗೆ ಬೆಳಕು ನ್ಯೂಸ್ ಒನ್ ಸುದ್ದಿವಾಹಿನಿಯ ಸಂಪಾದಕರು ನಡೆಸಿದ ಕಿರು ಸಂದರ್ಶನ ದಯವಿಟ್ಟು ವೀಕ್ಷಿಸಿ. ನಾಡಿನ ಸಮಸ್ತ ಜನರಿಗೂ ಪವಿತ್ರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರೂಜಿಯವರೇ ನಮಸ್ತೆ. ತಮಗೆ, ತಮ್ಮ ಕುಟುಂಬಕ್ಕೆ, ಹಾಗೆಯೇ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸಹ ಭಗವಂತ ಹೊಸ ವರ್ಷದಲ್ಲಿ ಪರಾಭವನ ಸಂವತ್ಸರ ಬರ್ತಾ ಇದೆ ನಾಳೆಯಿಂದ. ನಿಮಗೂ ಸಹ ನಿಮ್ಮ ಕುಟುಂಬಕ್ಕೆ, ಇಡೀ ರಾಷ್ಟ್ರಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಗುರೂಜಿಯವರೇ. ಈ ದಿನ ನಾನು ತಮ್ಮೊಡನೆ ಭೇಟಿ ಮಾಡಿದ ಉದ್ದೇಶ ಇಷ್ಟೇ. ಯುಗಾದಿ ಹಬ್ಬ ಬರ್ತಾ ಇದೆ ಪ್ರತಿ ವರ್ಷದಂತೆ. ಈ ಸಂದರ್ಭದಲ್ಲಿ ಈ ಯುಗಾದಿ ಹಬ್ಬದ ವಿಶೇಷತೆಗಳು, ಇದರ ಮಹತ್ವ ಹಾಗೂ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ತಮ್ಮಿಂದ ಮಾಹಿತಿ ಪಡೆದು ಇದನ್ನು ಸಾರ್ವಜನಿಕರಿಗೆ ಹಾಗೂ ನಮ್ಮ ವೀಕ್ಷಕರಿಗೂ ತಿಳಿಸುವಂತಹ ಒಂದು ಸದುದ್ದೇಶದಿಂದ ಈ ದಿನ ನಾನು ತಮ್ಮೊಂದಿಗೆ ಭೇಟಿಯಾಗಿದ್ದೇನೆ. ಗುರೂಜಿಯವರೇ, ಈಗ ಈ ಯುಗಾದಿ ಹಬ್ಬ ಅನ್ನೋದು ಎಷ್ಟು ವರ್ಷಗಳಿಂದ ಇದು ಆಚರಣೆಗೆ ಬಂದಿದೆ? ಯುಗಾದಿ ಅಂತಕ್ಕಂಥದ್ದು ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ. ನಾವು ಯಾವತ್ತಿನಿಂದ ಇದನ್ನು ಉಪಯೋಗಿಸ್ತೀವಿ ಅಂದರೆ, ರಾಮಾಯಣದ ಪ್ರಕಾರ ತಗೊಂಡಾಗ ಶ್ರೀರಾಮನು ಲಂಕಾದ ರಾವಣಾಸುರನ ಮೇಲೆ ಯುದ್ಧ ಮಾಡಿ ಪಟ್ಟಾಭಿಷೇಕ ಆಗಿದ್ದ ದಿವಸನ ಯುಗಾದಿ ಅಂತಾರೆ. ಅದೇ ದಿವಸ ಶ್ರೀರಾಮನ ಜನ್ಮ ಕೂಡ ತಾಳಿದ್ದು ಅವತ್ತೇ, ಹನುಮಂತನ ಜನ್ಮ ತಾಳಿದ್ದು ಅವತ್ತೇ, ಬ್ರಹ್ಮನ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಿದ್ದು, ಇಡೀ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಿದ್ದು ಯುಗಾದಿ ದಿವಸನೇ. ಅದಕ್ಕೋಸ್ಕರ ಅದನ್ನು ಹೊಸ ವರ್ಷ ಅಂತ ಹೇಳ್ಬಿಟ್ಟು ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬ ಹೊಸ ವರ್ಷದ ಆಚರಣೆ ಅಂತ ಕೂಡ ಕೆಲವು ಸಮುದಾಯಗಳು ಇದನ್ನ ಸಂಭ್ರಮದಿಂದ ಆಚರಣೆ ಮಾಡ್ಕೋದುಂಟು. ಈ ಹಬ್ಬದ ವೈಶಿಷ್ಟ್ಯತೆಗಳು ಮತ್ತು ವಿಶಿಷ್ಟತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಗುರೂಜಿಯವರೇ. ಸಂತೋಷ. ಯುಗಾದಿ ಅಂದರೆ ಹೊಸ ಸಂವತ್ಸರದ ಆರಂಭ. ಈ ಬಾರಿ ಮಾರ್ಚ್ 19ನೇ ತಾರೀಕು ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಅಂದರೆ ನಾಳೆ ಹೊಸತನದೊಂದಿಗೆ ಸಂಭ್ರಮ ತರುವ ಪ್ರಕೃತಿಯ ಸೊಬಗು ಮನುಷ್ಯನ ಬದುಕಿಗೆ ಇದು ಒಂದು ಸ್ಫೂರ್ತಿ ನೀಡುತ್ತೆ. ಅಂದರೆ ಚೈತ್ರ ಮಾಸ ಪ್ರಾರಂಭ ನಾಳೆಯಿಂದಲೇ. ಚೈತ್ರ ಮಾಸದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ತಾನಾಗಿಯೇ ಬದಲಾವಣೆಗಳು ಆಗ್ತಾ ಇರುತ್ತೆ. ಏನು ಮನಸ್ಸಿಗೆ ಮುದ ನೀಡುವಂಥ ಬದಲಾವಣೆಗಳು, ಅದು ಕೇವಲ ಹೊಸತನದ ಸಂಭ್ರಮವಷ್ಟೇ ಅಲ್ಲ, ಅದರಲ್ಲಿ ಪ್ರಕೃತಿಯಿಂದ ಮನುಷ್ಯ ಕಲಿಬೇಕಾದಂಥ ಅನೇಕ ಪಾಠಗಳನ್ನು ನಾವು ನೋಡ್ತೀವಿ. ಏನಪ್ಪ ಮುಖ್ಯವಾಗಿ ಅಂದರೆ, ಈ ಹೊಸ ವರ್ಷದಲ್ಲಿ ದುರ್ಗುಣಗಳಿಗೆ ಸೋಲುಂಟಾಗಬೇಕು, ಸಾತ್ವಿಕ ಶಕ್ತಿಗೆ ಜಯ ಆಗಬೇಕು. ಬದುಕಿನಲ್ಲಿ ಗೆಲುವು ಮಾತ್ರ ಇರಬಾರ್ದು, ಸೋಲು ಬೇಕು. ಬರೀ ಸಿಹಿ ಮಾತ್ರವನ್ನೇ ನಾವು ಅಪೇಕ್ಷೆ ಪಡಬಾರ್ದು, ಸಿಹಿಯ ಜೊತೆಗೆ ಕಹಿಯನ್ನು ಅನುಭವಿಸಲೇಬೇಕು. ಸಿಹಿ ಬಂದಾಗ ಹಿಗ್ಗದೆ, ಕಹಿ ಬಂದಾಗ ಕುಗ್ಗದೆ, ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತಕ್ಕಂಥದ್ದೇ ಈ ಯುಗಾದಿ ಹಬ್ಬದ ವಿಶೇಷ. ಅದಕ್ಕಾಗಿಯೇ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲವನ್ನು ಸಮನಾಗಿ, ಸಿಹಿ ಕಹಿಗಳು, ಸುಖ ದುಃಖಗಳು ಎರಡರ ಸಂಕೇತವಾಗಿ ನಾವು ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ, ಎಲ್ಲರಿಗೂ ಅದನ್ನು ಕೊಡ್ತೀವಿ. ಹಾಗೆ ಚಾಂದ್ರಮಾನ ಯುಗಾದಿ ನೂತನ ಸಂವತ್ಸರದ ಆರಂಭ, ಅಂದರೆ ಪರಾಭವ ನಾಮ ಸಂವತ್ಸರ. ಈ ಪರಾಭವ ನಾಮ ಸಂವತ್ಸರಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಪರಾಭವ ಅಂದರೆ ಸೋಲು ಅಂತಕ್ಕಂಥ ಅರ್ಥ ಬರುತ್ತೆ. ಅದು ನಿಜವಾಗೂ ಸೋಲಲ್ಲ, ಅದು ನಮ್ಮ ಬದುಕಿನ ಪಾಠ. ಅಧರ್ಮದ ಪರಾಭವ ಆಗಲೇಬೇಕು, ಅನ್ಯಾಯದ ಪರಾಭವ ಆಗಲೇಬೇಕು, ಕ್ರೌರ್ಯದ ಪರಾಭವ ಆಗಬೇಕು, ಅಹಿಂಸೆಯ ಪರಾಭವ ಆಗಬೇಕು, ಸ್ವಾರ್ಥದ ಪರಾಭವ ಆಗಬೇಕು. ನಮ್ಮಲ್ಲಿರುವ ಅರಿಷಡ್ವರ್ಗಗಳ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಪರಾಭವ ಆಗಲೇಬೇಕು.
ಅಹಂಕಾರ ಮತ್ತು ತಮೋಗುಣದ ಪರಾಭವ ಆಗಲೇಬೇಕು ಅಂತಕ್ಕಂಥದ್ದು ಈ ಪರಾಭವ ನಾಮ ಸಂವತ್ಸರದ ಒಂದು ನೀತಿ. ನವೋಲ್ಲಾಸದ ಪರ್ವ ಚೈತ್ರ ಮಾಸ. ಸರ್ವ ಋತುಗಳಲ್ಲಿ ವಸಂತ ಋತು, ಸಕಲ ಮಾಸಗಳಲ್ಲಿ ಚೈತ್ರ ಮಾಸ, ಸಕಲ ಫಲಗಳಲ್ಲಿ ಮಾವು, ಸಕಲ ಪಕ್ಷಿ ಸಂಕುಲದಲ್ಲಿ ನವಿಲು, ಸಕಲ ಪ್ರಾಣಿ ವರ್ಗದಲ್ಲಿ ಮಾನವನೇ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಎಂಬುದು ಪ್ರಾಜ್ಞರ ಮಾತು. ಚೈತ್ರ ಮಾಸವನ್ನು ಮಧುಮಾಸ ಅಂತ ಕರೀತಾರೆ. ಅಂದರೆ ಈ ಮಾಸ ಮಧು ಅಂದರೆ ಜೇನು ಎಷ್ಟು ಸಿಹಿಯಾಗಿರುತ್ತೋ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಈ ವಸಂತ ಋತುವಿನ ಮಧುಮಾಸಕ್ಕೆ ಅಷ್ಟೇ ಪ್ರಾಶಸ್ತ್ಯ ಇದೆ. ಬ್ರಹ್ಮದೇವರು ಪ್ರಪ್ರಥಮವಾಗಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಇದೇ ಚೈತ್ರ ಮಾಸದಲ್ಲಿ. ಈ ಚೈತ್ರ ಮಾಸದಲ್ಲಿ ವೇದಾಭ್ಯಾಸ ಮತ್ತು ಉಪನಯನ ಮತ್ತು ಶುಭ ಕಾರ್ಯಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾಸ. ಈ ಮಾಸದಲ್ಲಿ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳ್ತಾನೆ. ಶ್ರೀರಾಮನ ಜನನ ಮತ್ತು ಪಟ್ಟಾಭಿಷೇಕ ನಡೆದಿದ್ದು ಇದೇ ಮಾಸದಲ್ಲಿ. ವಾಯುಪುತ್ರ ಹನುಮಂತನ ಜನನವಾಗಿದ್ದು ಇದೇ ಮಾಸದಲ್ಲಿ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಶುದ್ಧ ಚಿಂತನೆಯೇ 1000 ಪ್ರಾರ್ಥನೆಗಳಿಗೆ ಸಮಾನ. ಹೊಸ ವರ್ಷದ ಆರಂಭದಲ್ಲಿ ಒಂದು ಶುದ್ಧ ಸಂಕಲ್ಪ ಮಾಡಿಕೊಂಡರೆ ಅದು ಇಡೀ ವರ್ಷವನ್ನು ಪವಿತ್ರಗೊಳಿಸುತ್ತದೆ. ಅದೇ ರೀತಿ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಬದಲಾವಣೆಯೇ ಜಗದ ನಿಯಮ. ಹೊಸತನದ ಬಗ್ಗೆ ಭಯಪಡುವ ಬದಲು ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದೇ ಜಾಣ್ಮೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ರಮಣ ಮಹರ್ಷಿಗಳು ಹೇಳ್ತಾರೆ, ಮನಸ್ಸು ಶುದ್ಧವಾದರೆ ಜಗತ್ತು ಶುದ್ಧವಾಗಿ ಕಾಣುತ್ತದೆ. ನಿನ್ನನ್ನು ನೀನು ಹೊಸದಾಗಿ ಅರಿತುಕೊಳ್ಳುವ ಕ್ಷಣವೇ ನಿಜವಾದ ಪುನರ್ಜನ್ಮ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಅದೇ ರೀತಿ ಗೌತಮ ಬುದ್ಧ ಹೇಳ್ತಾನೆ, ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು. ಉದಾಹರಣೆಗೆ ಬಿಸಿ ಕಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತೊಬ್ಬನಿಗೆ ಎಸೆಯಲು ಕಾಯುವಂತೆ ಯುಗಾದಿ ಬಿಸಿ ಕಲ್ಲನ್ನು ಕೆಳಗಿಡುವ ದಿನವಾಗಬೇಕು. ದಾರಾ ಬೇಂದ್ರೆಯವರು ಹೇಳ್ತಾರೆ, ಹೊಸ ಗಾಳಿ ಬೀಸದೆ ಹೋದರೆ ಹೂವು ಕೂಡ ಬಾಡುತ್ತದೆ. ಯುವಜನರ ಬದುಕಿನಲ್ಲಿ ಹೊಸತನದ ಪಾತ್ರ ಬಹಳ ಮಹತ್ವದ್ದು. ಹೊಸ ಕನಸುಗಳು, ಹೊಸ ಗುರಿಗಳು, ಹೊಸ ಪ್ರಯೋಗಗಳು ಯುವಕರ ಮನಸ್ಸಿಗೆ ದಿಕ್ಕು ನೀಡುತ್ತವೆ. ಇದೇ ಸಮಾಜದ ಮುಂದಿನ ಹೆಜ್ಜೆಗೆ ಕಾರಣ. ಗುರೂಜಿಯವರೇ, ಸಾಮಾನ್ಯವಾಗಿ ಬಹುತೇಕ ಮಂದಿ ಯುಗಾದಿಯ ಸಂದರ್ಭದಲ್ಲಿ ಪಂಚಾಂಗವನ್ನ ಕೇಳಬಯಸ್ತಾರೆ. ಏನೇನು ಬದಲಾವಣೆಗಳಾಗ್ಬೋದು, ಏನೇನು ಅಶುಭ ಮತ್ತು ಶುಭ ಫಲಗಳು ದೊರೆಯಬಹುದು ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ತಾವು ತಿಳಿಸ್ಕೊಟ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಯಾವಾಗಲೂ ಕೂಡ ಯುಗಾದಿ ದಿನವೇ ಹೊಸ ಪಂಚಾಂಗ ಬರುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿಯೇ ಹೊಸ ವರ್ಷದ ಪ್ರಾರಂಭದ ದಿನ. ಯುಗಾದಿಯಂದು ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ಎರಡೂ ಕೂಡ ಮನುಷ್ಯನಿಗೆ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಯಾರು ಪಂಚಾಂಗ ಪಠಣ ಮಾಡಕ್ಕೆ ಬರೋದಿಲ್ವೋ ಅವರು ಪಂಚಾಂಗ ಶ್ರವಣ ಮಾಡಿದ್ರೆ ಸಾಕು, ಅಷ್ಟೇ ಫಲ ಸಿಗುತ್ತೆ. ಈ ಹೊಸ ವರ್ಷದ ಫಲಾಫಲಗಳನ್ನು ಪಂಚಾಂಗದ ಮೂಲಕ ತಿಳಿತಾರೆ. ಭವಿಷ್ಯವನ್ನು ತಿಳಿಯುವ ಕುತೂಹಲ ಮಾನವನಿಗೆ ಬಹಳ ಹಿಂದಿನಿಂದ ಬಂದಿದೆ. ಯಾವಾಗಲೂ ಅಷ್ಟೇ, ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾಳೆಯ ಬಗ್ಗೆ ಎಲ್ಲರೂ ಕೂಡ ಭವಿಷ್ಯದ ಬಗ್ಗೆ ಒಂದು ಚಿಂತನೆ, ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ. ಆ ಭವಿಷ್ಯವನ್ನು ತಿಳಿಯುವ ಯಾವಾಗಲೂ ನಾವು ಜ್ಯೋತಿಷ್ಯವನ್ನ ಆಶ್ರಯಿಸುತ್ತಾರೆ. ಮೊದಲಿಗೆ ಪಂಚಾಂಗ ಅಂದರೆ ಪಂಚಾಂಗಗಳು. ಯಾವುದು ಪಂಚಾಂಗಗಳು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ಸೇರಿ ಪಂಚಾಂಗ ಆಗುತ್ತೆ. ಇದು ವೈಜ್ಞಾನಿಕರ ಸಮ್ಮಿಲನವೇ ಪಂಚಾಂಗ. ಪಂಚಾಂಗ ಎಂದರೆ ಅದೊಂದು ಕಗ್ಗಂಟಿದ್ದಾಗೆ. ಕೆಲವರು ಅನ್ಕೊಂತಾರೆ ಅದು ಪುರೋಹಿತರಿಗೆ ಸೊತ್ತು, ಪುರೋಹಿತರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ ಅಂತ ಹಲವರು ತಿಳ್ಕೊಂಡಿರ್ತಾರೆ. ವಾಸ್ತವವಾಗಿ ಪಂಚಾಂಗ ಅಂದರೆ ಇದು ಒಂದು ಕಗ್ಗಂಟಲ್ಲ, ಯಾವುದೇ ಶ್ಲೋಕಗಳಲ್ಲ. ಅದು ಜನಜೀವನದ ನಿತ್ಯ ನಡವಳಿಕೆಗಳನ್ನು ವೈಜ್ಞಾನಿಕ ಆಧಾರದ ಮೇಲೆ ವಿಶ್ಲೇಷಿಸ್ತಕ್ಕಂಥ ಒಂದು ಕಾಲಗಣನೆ ಶಾಸ್ತ್ರ ಅಷ್ಟೇ. ಅದು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇದು ಪ್ರತಿ ದಿವಸನೂ ಬರ್ತಾನೇ ಇರುತ್ತೆ. ಪ್ರತಿ ದಿವಸನೂ ತಿಥಿ ಬದಲಾವಣೆ ಆಗುತ್ತೆ, ವಾರ ಬದಲಾವಣೆ ಆಗುತ್ತೆ, ನಕ್ಷತ್ರ ಬದಲಾವಣೆ ಆಗುತ್ತೆ, ಯೋಗ ಬದಲಾವಣೆ ಆಗುತ್ತೆ, ಕರಣ ಬದಲಾವಣೆ ಆಗುತ್ತೆ.
ಹಾಗೆ ಮೊದಲು ರೋಮನ್ ಕ್ಯಾಲೆಂಡರ್ ಹುಟ್ಟಿದ್ದು ಕ್ರಿಸ್ತಪೂರ್ವ 753ರಲ್ಲಿ. ಆದರೆ ಅದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆಯೇ ಯುಗ ಯುಗಗಳ ಹಿಂದೂ ಪಂಚಾಂಗ ಕಾಲಗಣನಾ ಶಾಸ್ತ್ರವಾಗಿತ್ತು. ಉಗಾದಿ ಹಬ್ಬದ ದಿನ ಸಾಂಪ್ರದಾಯಿಕವಾಗಿ ಆಚರಿಸತಕ್ಕಂಥ ಆಚರಣೆಗಳಲ್ಲಿ ಮುಖ್ಯವಾಗಿ ಸೂರ್ಯ ನಮಸ್ಕಾರ, ಪಂಚಾಂಗದ ಪೂಜೆ, ಪಂಚಾಂಗ ಪಠಣ, ಪಂಚಾಂಗ ಶ್ರವಣ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಬೇವು ಬೆಲ್ಲ ಸೇವನೆ ಮಾಡ್ತಕ್ಕಂಥದ್ದು, ಜೀವನದ ಕಹಿ ಸಿಹಿಗಳನ್ನು ಪಡೆಯಬೇಕಂತಕ್ಕಂಥದ್ದನ್ನು ನೆನಪಿಸುವುದಕ್ಕೆ ಈ ಬೇವು ಬೆಲ್ಲವನ್ನು ಸ್ವೀಕರಿಸ್ತಾರೆ. ವರ್ಷದ ಆರಂಭವನ್ನು ನಿರ್ಧರಿಸ್ತಕ್ಕಂಥದ್ದು ಕೂಡ ಈ ದಿನನೇ. ಕಾಲದಲ್ಲಿ ಎದ್ದು ಪರಮಾತ್ಮನ ಸ್ಮರಣೆ ಮಾಡ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆಯ ಮುಂದಿನ ಮುಖ್ಯ ದ್ವಾರಗಳಲ್ಲಿ ರಂಗವಲ್ಲಿ ತಳಿರು ತೋರಣಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿಗಳನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪ ಇಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಗಣಪತಿ ಪೂಜೆಯೊಂದಿಗೆ ಕುಲದೇವತಾ ಪೂಜೆ ಮಾಡಿ ಅನಂತರ ಬೇವು ಬೆಲ್ಲ ಸೇವಿಸಿ ಕುಟುಂಬ ಸನ್ಮಿತ್ರರೊಡಗೂಡಿ ಸುಜನಗಳಿಂದ ಕೂಡಿದ ಸಭೆಯಲ್ಲಿ ದೈವಜ್ಞರು ಪಠಣ ಮಾಡುವ ಪಂಚಾಂಗ ಶ್ರವಣವನ್ನು ಆಲಿಸಬೇಕು. ಗುರುವು ರಾಜನಾಗಿರುವುದರಿಂದ ದ್ವಿಜರು ಅಂದರೆ ಬ್ರಾಹ್ಮಣರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿರುತ್ತಾರೆ. ಒಳ್ಳೆಯ ನಡತೆಯಿಂದ ಇರುತ್ತಾರೆ. ರಾಜರು ನ್ಯಾಯದಿಂದ ಪರಿಪಾಲನೆ ಮಾಡುವವರಾಗಿರುತ್ತಾರೆ. ಪ್ರಜೆಗಳು ಕೂಡ ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಈ ವರ್ಷ ಧನಧಾನ್ಯ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಆಮೇಲೆ ಕುಜನು ಮಂತ್ರಿಯಾಗಿರುವುದರಿಂದ ಕೆಲವು ಕಡೆ ಏರುಪೇರುಗಳಾಗುತ್ತೆ. ಪೈರು ಪಚ್ಚೆಗಳು ಒಣಗಿ ಹೋಗುತ್ತದೆ. ಕೆಲವು ಕಡೆ ಅಗ್ನಿ ಭಯ, ಸುಂಟರಗಾಳಿ ಮತ್ತು ರೋಗ ಪೀಡೆಗಳು ಕಾಣಿಸಿಕೊಳ್ಳುತ್ತವೆ. ಚಂದ್ರ ಸೇನಾಧಿಪತಿಯಾಗಿರುವುದರಿಂದ ಮೋಡಗಳು ಒಳ್ಳೆಯ ಮಳೆ ಸುರಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆಯಾಗುತ್ತೆ. ಜನರು ಸುಖವಾಗಿರುತ್ತಾರೆ. ಪಶುಗಳು ಹೆಚ್ಚು ಹಾಲನ್ನು ಕೊಡುತ್ತವೆ. ಶುಕ್ರ ಸಸ್ಯಾಧಿಪತಿಯಾಗಿರುವುದರಿಂದ ಕುಷ್ಕಿ, ತರಿ, ಬಾಗಾಯಿತು ಫಸಲುಗಳು ಉತ್ತಮವಾಗಿ ಬೆಳೆಯುತ್ತವೆ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಕೆಲವು ಕಡೆ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಗಾಳಿ ಜಾಸ್ತಿ ಬರುತ್ತೆ. ಜನರಲ್ಲಿ ಕ್ಷಾಮದ ಭೀತಿ ಉಂಟಾಗುತ್ತೆ. ಅದು ಒಟ್ಟಾರೆ ಇಡೀ ದೇಶಕ್ಕೆ ಸಂಬಂಧಿಸಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ. ಚಂದ್ರನು ಅರ್ಘ್ಯಾಧಿಪತಿಯಾಗಿ ಇರುವುದರಿಂದ ಸುವೃಷ್ಟಿ, ಸಸ್ಯವೃದ್ಧಿ ಉಂಟಾಗುತ್ತೆ. ಪದಾರ್ಥಗಳಿಗೆ ಬೆಲೆ ಕಡಿಮೆಯಾಗುತ್ತೆ. ರವಿಯು ರಸಾಧಿಪತಿಯಾಗಿ ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಮುಂತಾದ ರಸವಸ್ತುಗಳು ಹೇರಳವಾಗಿ ದೊರೆತು ಬೆಲೆಗಳು ಕಡಿಮೆಯಾಗುತ್ತೆ. ಶ್ರೀಕೃಷ್ಣನು ಪಶುನಾಯಕನಾಗಿರುವುದರಿಂದ ಪಶುಗಳು ವೃದ್ಧಿಯಾಗಿ ಸುಭಿಕ್ಷವಾಗಿ ಮೇವು ಸಿಗುತ್ತೆ. ದನಕರುಗಳು ಹೇರಳವಾಗಿ ಹಾಲನ್ನು ಕೊಡುತ್ತೆ. ಇನ್ನು ಈ ವರ್ಷದ ಆದಾಯ ವ್ಯಯಾದಿಗಳಿಗೆ ಬಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 11 ಇರುತ್ತೆ, ಖರ್ಚು 5 ಇರುತ್ತೆ, ಆರೋಗ್ಯ 0 ಇರುತ್ತೆ, ಅನಾರೋಗ್ಯ 4 ಇರುತ್ತೆ, ಸುಖ 6 ಇರುತ್ತೆ, ದುಃಖ 3 ಇರುತ್ತೆ. ವೃಷಭ ಮತ್ತು ತುಲಾ ರಾಶಿಯವರಿಗೆ ಅನಾರೋಗ್ಯ 6, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 8 ಆದಾಯ, ಖರ್ಚು 11, ಆರೋಗ್ಯ 6, ಅನಾರೋಗ್ಯ 6, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ 8 ಆದಾಯ ಇರುತ್ತೆ, ಖರ್ಚು 2 ಮಾತ್ರ ಇರುತ್ತೆ, ಆರೋಗ್ಯ 3 ಇರುತ್ತೆ, ಅನಾರೋಗ್ಯ 2 ಇರುತ್ತೆ, ಸುಖ 6, ದುಃಖ 3. ಧನುಸ್ಸು ಮತ್ತು ಮೀನ ರಾಶಿಯವರಿಗೆ 14 ಆದಾಯ, 11 ಖರ್ಚು, ಅವ್ರಿಗಿನ್ನ ಸ್ವಲ್ಪ ಉಳಿಕೆನೇ ಇಲ್ಲ. ಆರೋಗ್ಯ 1, ಅನಾರೋಗ್ಯ 1, ಸುಖ 6, ದುಃಖ 3. ಧನುಸ್ಸು ಮತ್ತು ಮೀನ ರಾಶಿಯವರಿಗೆ 14 ಆದಾಯ, 11 ಖರ್ಚು, ಆರೋಗ್ಯ 5, ಅನಾರೋಗ್ಯ 2, ಸುಖ 6, ದುಃಖ 3. ಮಕರ ಮತ್ತು ಕುಂಭ ರಾಶಿಯವರಿಗೆ 2 ಮಾತ್ರ ಆದಾಯ ಇರುತ್ತೆ, ಖರ್ಚು 8 ಇರುತ್ತೆ, ಆರೋಗ್ಯ 6 ಇರುತ್ತೆ, ಅನಾರೋಗ್ಯ 4 ಇರುತ್ತೆ, ಸುಖ 6, ದುಃಖ 3. ಈ ರೀತಿಯಾಗಿ ಅವರ ಆಯವ್ಯಯ ಫಲಗಳಿರುತ್ತೆ. ಇನ್ನು ಮುಖ್ಯವಾಗಿ ಕೊನೆಗೆ ಬಂದಾಗ ಈ ವರ್ಷದಲ್ಲಿ ಗ್ರಹಣ ವಿಚಾರಗಳೇನಪ್ಪ ಅಂತಂದರೆ 12/8/2026 ಬುಧವಾರ ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ನಡೆಯುತ್ತೆ. ಆದರೆ ಅದು ನಮ್ಮ ಭಾರತ ದೇಶದಲ್ಲಿ ಗೋಚರವಿಲ್ಲ.
ಅದಕ್ಕೋಸ್ಕರ ಅದು ಗ್ರಹಣಾಚರಣೆ ಇರೋದಿಲ್ಲ. ಗುರೂಜಿಯವರೇ, ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳಬೇಕಾದ್ರೆ ಇಲ್ಲಿ ಏನೇನು ಬದಲಾವಣೆಗಳಾಗಬಹುದು? ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳಬೇಕು ಅಂತಂದರೆ ಈ ವರ್ಷದಲ್ಲಿ ಸುಭಿಕ್ಷವಾಗಿರುತ್ತೆ ರಾಜ್ಯ. ಸ್ವಲ್ಪ ರಾಜಕೀಯ ಬದಲಾವಣೆಗಳು ಕಾಣಿಸ್ತಾ ಇದೆ. ಜನರು ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ತಾರೆ. ಮತ್ಸರ ವೈರತ್ವ ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲವನ್ನು ಮರೆತು ಸುಖವಾಗಿ ಬಾಳ್ತಾರೆ ಅಂತ ನನ್ನ ಒಂದು ಆಶಯ. ಭವಿಷ್ಯ ಅಲ್ಲ, ಆಶಯ. ಧನ್ಯವಾದಗಳು ಗುರೂಜಿಯವರೇ. ಇನ್ನು ಕೊನೆಯದಾಗಿ ಈ ಒಂದು ಪವಿತ್ರವಾದಂಥ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಲೋಕದ ಜನತೆಗೆ ತಾವು ಯಾವ ಸಂದೇಶವನ್ನು ಹೇಳಿ ಬಯಸ್ತೀರಿ? ಜನಗಳಿಗೆ ಸಂದೇಶ ಹೇಳೋದು ಅಂತಂದರೆ ಎಲ್ಲರೂ ಕೂಡ ಅಷ್ಟೇ ಸನ್ಮಾರ್ಗದಿಂದ ನಡಿಬೇಕು, ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಬೇಕು, ಯಾರಿಗೂ ಕೂಡ ವೈರತ್ವ ಬೆಳೆಸ್ಕೋಬಾರ್ದು, ಎಲ್ಲ ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಭಾವನೆಯೊಂದಿಗೆ ಜಾತಿ ಧರ್ಮ ಭೇದ ಎಲ್ಲವನ್ನೂ ಬದಿಗಿಟ್ಟು ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದೇ ಒಂದು ಸದ್ಭಾವನೆಯಿಂದ ಲೋಕ ಕಲ್ಯಾಣಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ವಿಶ್ವ ಕುಟುಂಬದ ರೀತಿಯಲ್ಲಿ ಬದುಕಿ ಬಾಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಬಹಳ ಕೃತಜ್ಞತೆಗಳು ಗುರೂಜಿಯವರೇ. ತಾವು ಬಿಡುವು ಮಾಡಿಕೊಂಡು ನಮ್ಮ ಮನವಿಯನ್ನು ಮನ್ನಿಸಿ ಯುಗಾದಿ ಹಬ್ಬದ ವಿಶೇಷತೆಗಳು, ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಆಗುವಂತಹ ಬದಲಾವಣೆಗಳು, ಪರಿಸರದ ವೈಪರೀತ್ಯಗಳ ಬಗ್ಗೆ ಹಾಗೂ ಸಮಾಜದಲ್ಲಿ ಯಾವ ರೀತಿ ನಡಿಬೇಕು ಅಂತೇಳಿ ಒಬ್ಬ ಉತ್ತಮ ಸಂದೇಶವನ್ನು ಕೂಡ ತಿಳಿಸೋದ್ರ ಮೂಲಕ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ. ತಮಗೆ, ತಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ನಮ್ಮ ಬೆಳಕು ನ್ಯೂಸ್ 1 ಚಾನಲ್ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ನರಳಸಾವರವರೇ.